ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವದ ಸುದ್ದಿಯ ಪ್ರತೀಕ. ಮತಗಳ್ಳತನದ ಆರೋಪ. ರಾಹುಲ್ ನೇತೃತ್ವದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆಗೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಾವಿರಾರು ಜನರಿಗೆ ಬಸ್, ನೀರು, ಊಟದ ವ್ಯವಸ್ಥೆ. ಜೊತೆಗೆ ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ಇರುವೆವು ನಾವು ಬದಲಾವಣೆಯನ್ನು ನಿಮಗೆ ತರುವೆವು ನಾವು. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಗಳಲ್ಲಿ ಮತಗಳ್ಳತನ ಆರೋಪಗಳು ಹೆಚ್ಚಾಗುತ್ತಿದ್ದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಶುಕ್ರವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದ್ದು, ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಾವಿರಾರು ಜನರಿಗೆ ಬಸ್, ನೀರು, ಊಟದ ವ್ಯವಸ್ಥೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ಖಾಸಗಿ ಮೈದಾನದಲ್ಲಿ ನೂರಾರು ಜನರನ್ನ ಪ್ರತಿಭಟನೆಗೆ ಬಸ್ಗೆ ಚಾಲನೆ ನೀಡಿದರು. ನಿಮಗೆ ಕೊಡುವೆವು ನಾವು ನಿಮ್ಮ ಗೆಲುವೆ ನಮ್ಮ ಗೆಲುವು, ನಿಮ್ಮ ಸೇವೆಯೊಂದೇ ನಮ್ಮ ನಿಲುವು. ನಿಮ್ಮ ಗೆಲುವೆ ನಮ್ಮ ಗೆಲುವು, ನಿಮ್ಮ ಸೇವೆಯೊಂದೇ ನಮ್ಮ ನಿಲುವು. ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ, ಬದಲಾವಣೆಯು ಜನರಿಗೆ ಬೇಕಿದೆ. ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ, ಬದಲಾವಣೆಯು ಜನರಿಗೆ ಬೇಕಿದೆ. ಗೆಲ್ಲಿಸಿರಿ ಕಾಂಗ್ರೆಸ್, ಗೆಲ್ಲಿಸಿರಿ ರಾಜ್ಯವನ್ನು ಎತ್ತಿ ನಿಲ್ಲಿಸಿರಿ. ಗೆಲ್ಲಿಸಿರಿ ಕಾಂಗ್ರೆಸ್, ಗೆಲ್ಲಿಸಿರಿ ರಾಜ್ಯವನ್ನು ಎತ್ತಿ ನಿಲ್ಲಿಸಿರಿ. भारत माता के, कांग्रेस पार्टी के, मत्तूर मंजुनाथ के, आदिनारायण के, मुळबागल कांग्रेस मुಖಂಡರ के, मुळबागल कांग्रेस ಕಾರ್ಯಕರ್ತರ के. ಈ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಕಾಂಗ್ರೆಸ್ ಪ್ರಮುಖ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ, ಕೋಲಾರ ಜಿಲ್ಲಾ ಉಸ್ತುವಾರಿ ವೆಂಕಟೇಶ್, ಆಲಂಗೂರು ಶಿವಣ್ಣ, ಉತ್ತನೂರು ಶ್ರೀನಿವಾಸ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಮಾಶಂಕರ್, ಸಿಪಿಎಂ ಗೋಪಾಲ್, ಸಿವಿ ಗೋಪಾಲ್, ಆರ್ ರಾಜೇಂದ್ರಗೌಡ, ಮಾರೆಪ್ಪ, ಗುಜ್ಜನಹಳ್ಳಿ ಮಂಜುನಾಥ್, ಯುವ ಮುಖಂಡ ಪಿಎಲ್ಡಿ ಬ್ಯಾಂಕ್ ಮಂಡಿಕಲ್ ಮಂಜುನಾಥ್, ಲೋಕೇಶ್, ನಗರಸಭಾ ಸದಸ್ಯರಾದ ರಿಯಾಜ್ ಅಹಮದ್, ಸೈಯದ್ ವಜೀರ್, ಜಬೀವುಲ್ಲಾ, ಚೋಟು ಸಾಬ್, ಗೊಲ್ಲಹಳ್ಳಿ ಸತೀಶ್, ನಂಗಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂಆರ್ಎಸ್ ಮಣಿ, ಮಂಜು, ಡಾಕ್ಟರ್ ಚಂದ್ರಪ್ಪ, ಕೆರೆಸಮಂಗಳ ವೆಂಕಟರಾಮ್, ತಾಯ್ಲೂರು ಮುರಳಿ, ಜೀನ್ಸ್ ಕೃಷ್ಣಪ್ಪ, ಕಗ್ಗನಹಳ್ಳಿ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು, ಜನತೆಯ ಮತವೇ ನಮ್ಮ ಶಕ್ತಿ, ಮತದ ಹಕ್ಕು ದೋಚಿದರೆ ನಾವೆಲ್ಲರೂ ಸೋಲುತ್ತೇವೆ, ನ್ಯಾಯಕ್ಕಾಗಿ ಹೋರಾಟವೇ ನಮ್ಮ ಆಯುಧ ಎಂಬುದಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಜನದ ನೆರೆಯೊಂದಿಗೆ ಆಡಾಡುವ ಈ ಆಡಳಿತವನ್ನು ಖಂಡಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಭ್ರಷ್ಟಾಚಾರ ಆಗಲಿ ಕೊನೆ, ನಾಡಿಗೆ ಬೇಕಿದೆ ಬದಲಾವಣೆ. ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು, ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ. ಭ್ರಷ್ಟಾಚಾರ ಆಗಲಿ ಕೊನೆ, ನಾಡಿಗೆ ಬೇಕಿದೆ ಬದಲಾವಣೆ. ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು, ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ. ಜಾತಿ ಧರ್ಮ ಇಲ್ಲದ ಪಕ್ಷ ಕಾಂಗ್ರೆಸ್ ಎಂದರೆ ಎಂದು ದಕ್ಷ. ಬಡವರ ಬಂಧು ಗೆಲ್ಲಲಿ ಎಂದು ನುಡಿದಂತೆ ನಡೆಯೋ ತತ್ವ ಇಲ್ಲೇ. ಬೇಕು 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 ಬದಲಾವಣೆಯೂ ಬೇಕು. ಬೇಕು 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 ಬದಲಾವಣೆಯೂ ಬೇಕು. ಜೈ ಬಲೋ ಭಾರತ್ ಮಾತಾ ಕಿ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕಿ. ಇವತ್ತಿನ ದಿವಸ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಾದ್ಯಂತ ಚುನಾವಣಾ ಆಯೋಗದವರು BJP ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದಾರೆ. ನಾವು ಅದನ್ನು ಬೆಂಬಲಿಸ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ವತಿಯಿಂದ, ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಅದನ್ನು ಬೆಂಬಲಿಸಿ ಇವತ್ತು ಏನು BJPಯವರ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗ, ಅದನ್ನು ಖಂಡಿಸ್ತಾ ಇದ್ದೀವಿ. ಆ ಮತದಾರರು ಬೇನಾಮಿ ಮತದಾರನ ಸೇರ್ಪಡೆ ಮಾಡಿಕೊಂಡು ನಿಜವಾದ ಮತದಾರರನ್ನ ತೆಗೆದುಹಾಕಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಅದನ್ನು ಇವತ್ತಿನ ದಿವಸ ರಾಹುಲ್ ಗಾಂಧಿಯವರು ನಮ್ಮ ಇವತ್ತಿನ ದಿವಸ ಸಭೆಯಲ್ಲಿ ತಿಳಿಸೋರಿದ್ದಾರೆ. ಆದ್ದರಿಂದ ನಾವು ಇವತ್ತಿನ ದಿವಸ BJPಯವರ ಸರ್ಕಾರವನ್ನು ಖಂಡಿಸ್ತಾ ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.
ಎಲ್ಲ ಮುಳಬಾಗ ತಾಲೂಕು ಕಾಂಗ್ರೆಸ್ ನಾಯಕರಿಗೆ, ಮುಖ್ಯವಾಗಿ ಮತದಾರರಿಗೆ, ವೋಟರ್ಸ್ಗೆ ಏನಪ್ಪ ಅಂದರೆ ಇವತ್ತು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಬರುವ ಮುಖ್ಯ ಕಾರಣ ಏನಪ್ಪ ಅಂದರೆ ನಮ್ಮ ಓಟು ನಮ್ಮ ಹಕ್ಕು, ನನ್ನ ಓಟು ನಾನೇ ಹಾಕಬೇಕು ಒಂದು ಹಿತದೃಷ್ಟಿಯಿಂದ ಅವರು ಡೆಲ್ಲಿಯಿಂದ ಇಲ್ಲಿಗೆ ಬರ್ತಾಯಿದ್ದಾರೆ. ದಿ ಇಂಟ್ರೆಸ್ಟ್ ಆಫ್ ವೋಟರ್ಸ್, ನಾಟ್ ಪಾರ್ಟಿ ಅಲ್ಲ, ಯಾವುದೇ ಪಾರ್ಟಿ ಇಲ್ಲಿ ಇಂಪಾರ್ಟೆಂಟಲ್ಲಿ ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆಗಿ ವೋಟಿಂಗ್ ಪ್ಯಾಟರ್ನಲ್ಲಿ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಆ ವೋಟರು ಕ್ರಮವಾಗಿ ಹೋಗಬೇಕು, ನನ್ನ ಓಟು ನಾನೇ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಅವರು ಕೈ ಬಳಸೋ ಪ್ರತಿಯೊಬ್ಬ ಮತದಾರರು, ಫರ್ಗೆಟ್ ಪಾರ್ಟಿ, ಪ್ರತಿಯೊಬ್ಬ ಮತದಾರ ಅದಕ್ಕೆ ಸಪೋರ್ಟ್ ಕೊಡಬೇಕು. ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ನಮ್ಮ ಓಟು ಹಕ್ಕು. ಹೆಣ್ಮಕ್ಳು ಸೇರಿಕೊಂಡು ನಮ್ಮ ಓಟು ನಮ್ಗೆ ಹಾಕಕ್ಕೆ ಬಿಡಲ್ಲ ಅಂದರೆ ಅವನೆಂಥ ಮುಟ್ಟಾಳ ಕೆಲಸ ಮಾಡ್ತಾ ಸ್ವಲ್ಪ ಎಚ್ಚರ ಮಾಡಬೇಕು ದಯವಿಟ್ಟು. ಹಂಗಾಗಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಓಟ್ ಹಕ್ಕನ್ನು ಈ ಅಡ್ಜಸ್ಟ್ಮೆಂಟ್ ಮಾಡಿ ಫ್ರಾಡ್ ಮಾಡುವಂಥ ನಾಯಕರಿಗೆ, ಸಂಬಂಧಪಟ್ಟ ಪಾರ್ಟಿಯವರಿಗೆ ಇದು ಗುಣಪಾಠ ಆಗಬೇಕು. ಇವತ್ತು ಪಾರ್ಟಿ ಎಲ್ಲ ಬಿಟ್ಟು ನಮ್ಮ ಹಕ್ಕನ್ನು ನಾವು ಹೆಂಗೆ ಕೇಳಬೇಕು ಅನ್ನೋ ಒಂದು ಉದಾಹರಣೆಗೆ ನಮ್ಮ ಬರ್ತಾ ಇದ್ದಾರೆ. ಹಂಗಾಗಿ ಅವರ ಕೈ ಬಳಸಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಮುಳಬಾಗ ತಾಲೂಕಿನಲ್ಲಿ ನಮ್ಮ ಆಜ್ಞಾನ ನೇತೃತ್ವದಲ್ಲಿ ಪ್ರತಿಯೊಂದು ಪಂಚಾಯತ್ ಒಂದೊಂದು ಬಸ್ ಹೋಗ್ತಾಯಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇವಾಗ 15 ಬಸ್ ಮುಂದೆ ಹೋಗಿದೆ. ಇವಾಗ ಚಾಲನೆ ಮಾಡಬೇಕಂತ ನಮ್ಮ ಉಸ್ತುವಾರಿ ವೆಂಕಟೇಶ್ ಅವರು ಬೆಳಗ್ಗೆನೇ ನಮಗಿನ್ನ ಅರ್ಧ ಗಂಟೆ ಮುಂಚೆ ಬಂದಿದ್ದಾರೆ ಪಾಪ. ಅವರು ಇನ್ನು ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಯಾಕಂದರೆ ಪಾರ್ಟಿ ಅವರು ನೇಮಿಸಿದ್ದಾರೆ ಉಸ್ತುವಾರಿ ಮಾಡೋಕ್ಕೆ. ಹಂಗಾಗಿ ಅವರ ನೇತೃತ್ವದಲ್ಲಿ ನಮ್ಮ ಆಜ್ಞಾನವರ ಅಧ್ಯಕ್ಷತೆಯಲ್ಲಿ ಈ ಬಸ್ ಚಾಲನೆ ಮಾಡ್ತಾಯಿದ್ದೀವಿ. ನಮ್ಮ ಪಾರ್ಟಿ ಬ್ಲ್ಯಾಕ್ ಕಾಂಗ್ರೆಸ್ ಅಮಾನುಲ್ಲಾ ಸಾಬ್ ಅವರು ನಮ್ಮ ಪಾರ್ಟಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ಲಸ್ಸು ಮುನ್ಸಿಪಲ್ ಚೇರ್ಮನ್ನು ಆಗಿದ್ದಾರೆ. ಹಂಗಾಗಿ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡಬೇಕು ಅಂತ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಇಂಡಿಯಾದ ಎಲ್ಲ ಮತದಾರರಲ್ಲೂ, ಯಾಕಂದರೆ ಇದು ನ್ಯೂಸ್ ಅಂದರೆ ಲೋಕಲ್ ನ್ಯೂಸ್ ಇರ್ಬೋದು, ಬಟ್ ಆ ಕಂಟೆಂಟ್ ಇಟ್ ಗೋಸ್ ಟು ದಿ ಕಂಟ್ರಿ. ಹಂಗಾಗಿ ಎಲ್ಲ ಮತದಾರರಲ್ಲಿ ಒಂದೇ ಒಂದು ಮನವಿ ಏನಪ್ಪ ಅಂದರೆ ಬೋಗಸ್ ಓಟಿಗೆ ಆಸ್ಪದ ಕೊಡಬಾರ್ದು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಈ ಮುಳಬಾಗಿಲು ಕ್ಷೇತ್ರಕ್ಕೆ ನನ್ನ ಹೆಸರು ವೆಂಕಟೇಶ್ ಅಂತ, KPCC ಜನರಲ್ ಸೆಕ್ರೆಟರಿ. ನಾನು ಇಲ್ಲಿ ಉಸ್ತುವಾರಿ ಇದ್ದೀನಿ. ಇಲ್ಲಿನ 23ರ ಕ್ಯಾಂಡಿಡೇಟ್ ಆದಂಥ ನಮ್ಮ ಆದಿನಾರಾಯಣ ಅವರು ಮತ್ತು ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ಅಮಾನುಲ್ಲಾ ಅವರು ಮತ್ತು ಹೀಗೆ ಅನೇಕ ಹಿರಿಯ ಮುಖಂಡರನ್ನು ಇವತ್ತು ಇಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಎಲ್ಲರೂ ನಿನ್ನೆಯಿಂದನೇ ಭಾಳ ಉತ್ಸುಕರಾಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವುದಾನ ಒಂದು ಹೋರಾಟ ಅಂದರೆ ಮುಳಬಾಗಿಲು ಮೊದಲನೇ ಹೆಜ್ಜೆ, ಇಲ್ಲಿಂದನೇ ಪ್ರಥಮ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇದು ಶುಭ ಸೂಚಕ ಆಗಿದೆ. ಇಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದ ಒಂದು 7-8 ಬಸ್ಗಳು ಹೊರಟಿದೆ. ಈಗ ಕೊನೆಯದಾಗಿ 3 ಬಸ್ಸು ನಾವು ಇಲ್ಲಿಂದ ಹೊರಡಿಸೋದ್ರ ಇದ್ದೀವಿ. ಇದರ ಉದ್ದೇಶ ಏನು ಅಂದರೆ ನಮ್ಮ ಮತ ನಮ್ಮ ಹಕ್ಕು. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅನೇಕ AICC ಮುಖಂಡರು, ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಹ ಒಳಗೊಂಡಂತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಮತ್ತು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಭಾಳ ದೊಡ್ಡದಾದಂಥ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ. ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಹೋರಾಟ ನಡೆಯುತ್ತೆ. ಅದಕ್ಕೆ ಚಾಲನೆಯನ್ನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಿಂದ ನಾವು ಕೊಡ್ತಾ ಇದ್ದೀವಿ. 11:30ಗೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು. ಇದು ನಿಮಗಾಗಿ ಹೋರಾಟ, ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ. ಇದು ನಿಮ್ಮ ಹೋರಾಟ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ನಾವು ಈ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಆದಿನಾರಾಯಣ ಅಧ್ಯಕ್ಷತೆಯಲ್ಲಿ ನಮ್ಮ ವೀಕ್ಷಕರು ವೆಂಕಟೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಭಾಳ ಉತ್ಸುಕರಿದ್ದಾರೆ ಈ ಪ್ರತಿಭಟನಾ ರ್ಯಾಲಿಗೆ. ದೇಶಾದ್ಯಂತ ಈ ಪ್ರತಿಭಟನೆ ನಡೆಯುತ್ತೆ. ನಮ್ಮ ರಾಹುಲ್ ಗಾಂಧಿಯವರು ಪ್ರೈವೇಟ್ ಏಜೆನ್ಸಿನ ತಗೊಂಡು 6 ತಿಂಗಳಿಂದ ಅಕ್ರಮ ಪಟ್ಟಿನ
ಬಿಡುಗಡೆ ಮಾಡೋಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋಕ್ಕೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಓಟು ನಮ್ಮ ಹಕ್ಕು ಎಲ್ಲ ನ್ಯಾಯಯುತವಾಗಿ ನಡಿಬೇಕು ಈ ದೇಶಾದ್ಯಂತ ಅಂತ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ರಾಹುಲ್ ಗಾಂಧಿ, ನಮ್ಮ ಸೋನಿಯಾ ಗಾಂಧಿ, ನಮ್ಮ ಖರ್ಗೆಜಿ, ಎಲ್ಲ ನಮ್ಮ ನಾಯಕರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ. ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ KPCC ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿರೋದು, ಮತದಾರರ ಪಟ್ಟಿ ಅಕ್ರಮವಾಗಿ ಸೇರ್ಪಡೆ ಆಗಿರತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಂಥ ಒಂದು ಅತ್ಯುತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ. ಅದರ ಜೊತೆಗೆ ನಾವು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ಸುಮಾರು ಒಂದು 10 ರಿಂದ 12 ಬಸ್ಸುಗಳು, ಸುಮಾರು ನಮ್ಮ ಅನೇಕ ಪಕ್ಷದ ಮುಖಂಡರು ಸ್ವಂತ ಕಾರು ವೆಹಿಕಲಲ್ಲಿ ಸುಮಾರು ಒಂದು 700-800 ಜನ ಇಲ್ಲಿಂದ ಭಾಗವಹಿಸೋಕೆ ನಾವು ಹೊರಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ನಾವು ಯಶಸ್ವಿಗೊಳಿಸಬೇಕು, ಮತದಾರರ ಪಟ್ಟಿಯಲ್ಲಿ ಆಗಿರತಕ್ಕಂಥ ಅಕ್ರಮವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡೋಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ರಿಗೂ ಇದು ಒಳ್ಳೆಯದಾಗತ್ತೆ. ಇದರಿಂದ ನ್ಯಾಯಯುತವಾದಂಥ ಚುನಾವಣೆ ನಡೀಬೇಕು, ನ್ಯಾಯಯುತವಾದಂಥ ಗೆಲುವು ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಹೋರಾಟ. ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಯಥೇಚ್ಛವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಥಮ ಹೆಜ್ಜೆ ಅಂತ ಹೇಳಿದ್ರು ನಮ್ಮ ಉಸ್ತುವಾರಿಗಳಾದಂಥ ವೆಂಕಟೇಶಣ್ಣವರು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ಒಂದು ದೇಶ. ಇದನ್ನು BJPಯವರು ದುರಾಡಳಿತ ಪ್ರಕಾರ ಅವರು ನಡೆಸ್ತಾ ಇದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೀವಿ. ನಮ್ಮ ಓಟು ನಮ್ಮ ಹಕ್ಕನ್ನು ನಾವೇ ಚಲಾಯಿಸಬೇಕು ಅಂತ ಇವತ್ತು ಪಣ ತೊಟ್ಟು ಐತಿಹಾಸಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ರಿಗೂ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಪ್ರಥಮವಾಗಿ ಇಚ್ಛೆ ಪಡ್ತೀನಿ. ನಂತರ ನಮ್ಮ ಇವತ್ತು ಸೇರಿರೋ ಉದ್ದೇಶ, ನಮ್ಮ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಚುನಾವಣಾ ಅಕ್ರಮಗಳಾಗ್ತಾಯಿದೆ, ಈ ದೇಶದಲ್ಲಿ ಅಕ್ರಮಗಳಿಂದ ಅಧಿಕಾರ ಹಿಡಿತಾ ಇರುವಂಥ BJP ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಸಾಕ್ಷ್ಯ ಸಮೇತ ಎಲ್ಲ ವಿವರಗಳನ್ನು ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಮಹದೇವಪುರ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ಸುಮಾರು 60,000 ಮತದಾರರನ್ನು ಸೇರ್ಪಡೆ ಮಾಡಿ, ಅಕ್ರಮವಾಗಿ ಸೇರ್ಪಡೆ ಮಾಡಿ ಗೆದ್ದಿರುವಂತಹ BJP ವಿರುದ್ಧ ಒಂದು ಸಣ್ಣ ಸಾಕ್ಷಿಯೊಂದಿಗೆ ಎಲ್ಲ ಹೇಳಿದ್ದಾರೆ. ಇದು ದೇಶಾದ್ಯಂತ ಮಾಡಿದ್ದಾರೆ ಈ ಕೆಲಸವನ್ನು, ಈ ಕೃತ್ಯವನ್ನು BJPಯವರು. ಇದರ ವಿರುದ್ಧ ಪ್ರತಿಭಟನೆಯನ್ನು, ಬೃಹತ್ ಪ್ರತಿಭಟನೆ 11:11ವರೆಗೆ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಮುಳಬಾಗಿಲಿನಿಂದ ನಮ್ಮ 2023ರ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕರ್ತರು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದಾರೆ. ಇದನ್ನು ಚಾಲನೆ ಕೊಡೋದಕ್ಕೆ ನಮ್ಮ ಉಸ್ತುವಾರಿಗಳಾದಂಥ ಶ್ರೀ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ. ಅವರೊಂದಿಗೆ ನಮ್ಮ ಎಲ್ಲ ನಾಯಕರು ಇವತ್ತು ಇಲ್ಲಿ ಸೇರಿ ಈ ಬಸ್ಗಳನ್ನು ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ಪ್ರತಿಭಟನೆ ಜನಗಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ಕೊಳ್ತೇನೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರಂಥ, ವಿರೋಧ ಪಕ್ಷ ನಾಯಕರಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿದೆ. ಅದರ ಉದ್ದೇಶ ಏನಂದರೆ, ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ, ಏನು ಇವತ್ತು BJPಯವರು ಅಕ್ರಮ ಮತಗಳನ್ನು ಹಾಕ್ಕೊಂಡು ಇವತ್ತು BJPಯಲ್ಲಿ MLAಗಳು MP ಗಳಾಗ್ತಾಯಿದ್ರು, ಅದನ್ನು ತಡೆಗಟ್ಟುವುದಕ್ಕೋಸ್ಕರ ಅದೇ ಉದ್ದೇಶವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ರಾಜ್ಯದಂಥ ಇವತ್ತು ಅದ್ಧೂರಿಯಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಶಾಸಕ ಸನ್ಮಾನ್ಯ ಕೊತ್ತೂರು ಮಂಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ನಾಯಕರಾದಂಥ ಆದಿನಾರಾಯಣನವರು ಮತ್ತು ಈಗಾಗಲೇ ನಮ್ಮ ವೀಕ್ಷಕರು ಬಂದಿರತಕ್ಕಂಥ ವೆಂಕಟೇಶಣ್ಣವರು ಮತ್ತು ಎಲ್ಲ ನಮ್ಮ ನಾಯಕರು ಒಂದೊಂದಿಗೆ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಇವರು ಕೋಲಾರ ಜಿಲ್ಲೆಯಿಂದ
ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಏನು ಇವತ್ತು ಮತದಾರನ ಅಕ್ರಮವಾಗಿ ಮಾಡ್ತಾ ಅದನ್ನು ತಡೆಗಟ್ಟುವುದಕ್ಕೆ ಇವತ್ತು ಆ ಉದ್ದೇಶ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ನಮ್ಮ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆಲ್ಲ ಬರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರಿಗೆ ವಿಶೇಷವಾಗಿ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇಡೀ ದೇಶದಲ್ಲಿ ಇವತ್ತು ಚಾರಿತ್ರಿಕವಾದಂಥ ದಿನ. ಯಾಕೆಂತ ಹೇಳಿದರೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಫೇಕ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಟವನ್ನು ಬಟ್ಟ ಬಯಲು ಮಾಡ್ತಕ್ಕಂಥ ನೆನ್ನೆನ ಮಾಡಿದ್ದಾರೆ, ಇವತ್ತೂ ಮಾಡ್ತಾರೆ. ಪ್ರಜಾಪ್ರಭುತ್ವನೇ ಇಲ್ಲದೇ ಇರ್ತಕ್ಕಂಥ ಒಬ್ಬ ಸರ್ವಾಧಿಕಾರಿ ಫೇಕ್ ಪ್ರಧಾನಿಯನ್ನು ಇಳಿಸಬೇಕು ಅಂತಕ್ಕಂಥ ಏನು ಕೂಗಿದೆಯೋ ಆ ಕೂಗಿಗೆ ನಾವೆಲ್ಲರೂ ನಮ್ಮ ತಾಲೂಕಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಮತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹೋರಾಟ ಮುಂದುವರಿತಾ ಇದೆ. ಧನ್ಯವಾದಗಳು. ನಮ್ಮ ನಾಯಕರಾದಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು ನಿನ್ನೆ ಡೆಲ್ಲಿನಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಏನು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಹಗರಣ ಆಗಿದೆ, ಎಸ್ಪೆಷಲಿ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ ಏನು ಹಗರಣ ನಡೆದಿದೆ, ಏನು ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆದ್ದರೂ ಕೂಡ ಮಹದೇವಪುರ ಕ್ಷೇತ್ರದಿಂದ ಸೋಲನ್ನು ಏನು ಅನುಭವಿಸಿದ್ದಾರೆ, ಅದಕ್ಕೆ ಕಾರಣ ಇಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ. ಅಂದರೆ ಸುಮಾರು ಸಾವಿರಾರು ಮತದಾರರು ಡೂಪ್ಲಿಕೇಟ್ ಇದ್ದಾರೆ, ಡಬಲ್ ಎಂಟ್ರಿ ಇದೆ. ಅದು ಹೆಂಗೆ ಉತ್ತರ ಪ್ರದೇಶ್ ವಾರಣಾಸಿನಲ್ಲೂ ಅವ್ರದ್ದು ಓಟಿದೆ, ಮಹದೇವಪುರ ಕ್ಷೇತ್ರದಲ್ಲೂ ಓಟಿದೆ, ಮಹದೇವಪುರ ಕ್ಷೇತ್ರದ ಪಾರ್ಟ್ ನಂಬರ್ 125ನಲ್ಲೂ ಇದೆ, 126ನಲ್ಲೂ ಇದೆ, 127ನಲ್ಲೂ ಇದೆ, 128ನಲ್ಲೂ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ 5 ಕಡೆ ಇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ವೋಟಿಂಗ್ ಹಾಕೋಕ್ಕೆ. ಅದರಿಂದ ಇವರು ಗೆಲ್ತಾ ಇದ್ದಾರೆ ಅಂತ ಪಕ್ಕ ಪ್ರೂಫ್ ಸಮೇತ ನಿನ್ನೆ ಇಡೀ ದೇಶದ ವಿರೋಧ ಪಕ್ಷದ ಎಷ್ಟು ಪಕ್ಷಗಳಿದ್ದಾವೋ ಅಷ್ಟು ಜನ ಸೇರಿ ಇವತ್ತು ನಿನ್ನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ಮೀಡಿಯಾ ಅವರು ಕೂಡ ನಮ್ಮ ಇಂದಿರಾ ಭವನದಲ್ಲಿ ಕೂಡ ಪ್ರೆಸ್ ಮುಖಾಂತರ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ನಮ್ಮ ಏನು ನಮ್ಮ ವಿರೋಧ ಪಕ್ಷದ ಇಂಡಿಯಾ ಅಲಯನ್ಸ್ ಒಕ್ಕೂಟ ಏನಿದೆ, ಇಡೀ ಒಕ್ಕೂಟ ಇವತ್ತು ಜಮ್ಮು ಕಾಶ್ಮೀರದಿಂದ ಕಾಶ್ಮೀರವರೆಗೂ, ಈ ನಮ್ಮ ಕನ್ಯಾಕುಮಾರಿವರೆಗೂ ಇಡೀ ದೇಶದ ಎಲ್ಲ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಮ್ಮ ಕರ್ನಾಟಕದವರೇ, ಶ್ರೀವಾಸ್ತವ್ ಅಂತ ನಮ್ಮ ಕರ್ನಾಟಕದವರು, ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋರು, ಅವರು ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡಿ ಇವತ್ತು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಮೋದಿ ಕಿಲಾಡಿ ಬುದ್ಧಿ ಉಂಡದೆ ಸೆಪ್ಪಿಸಿ, మోదీ ఓ కిలాడి ఏందయ్య నీ గడిబిడి మోదీ ఓ కిలాడి. ఈ మోదీ కిలాడి బుద్ధిని ఇడీ భారతదేశం చూస్తా ఉంది. దాని ప్రయుక్తంగా ఈ 10 ముళబాగల తాలూకు ఇంకా పోతా ఉండేట్ల విచారంలో మన ఆదరణ గారు 4 మాటలు మాడాలని వాళ్ళు కోరుతున్నాం. ನೀವು చెప్పినాక మాట్లాడేది. ಎಲ್ಲರಿಗೂ ನಮಸ್ಕಾರ. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೀನಿ. ಈ ದಿನ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಯಾವ ಥರ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಮತ, ನಮ್ಮ ಹಕ್ಕು, ನಮ್ಮ ಹೋರಾಟ. ಫ್ರೀಡಮ್ ಪಾರ್ಕ್ದಲ್ಲಿ ಇವತ್ತು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಇವತ್ತು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರಣ್ಣನವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು
ಹಮ್ಮಿಕೊಂಡಿದ್ದೇವೆ. ಅದರದ ಪ್ರಯುಕ್ತ ಇವತ್ತು ನಮ್ಮ ದೇವರ ಮೂಲೆಯಾದಂಥ ಮುಳುಬಾಗಿಲಿಂದ ನಮ್ಮ ವೀಕ್ಷಕರಾದಂಥ ನಮ್ಮ ಜನರಲ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿಂದ ಆ ಬೃಹತ್ ಪ್ರತಿಭಟನೆಗೆ ಪಾಲ್ಗೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮನ್ನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.